ನಮಸ್ತೆ. ಯಾವಾಗಲೂ ನೆನಪಿಟ್ಕೊಳ್ಳಿ, ಹೆಸರಿನ ಮುಖಾಂತರ ವ್ಯಕ್ತಿಯ ಒಂದು ಗುಣ ಸ್ವಭಾವ ಅಥವಾ ಹೆಸರಿನ ಮುಖಾಂತರ ನೀವು ವ್ಯಕ್ತಿಯ ಒಂದು ಭವಿಷ್ಯನ ನೀವು ಪ್ರಿಡಿಕ್ಷನ್ ಕೊಡಬೇಕಾದ್ರೆ 2 ಹೆಸರುಗಳನ್ನ ಕನ್ಸಿಡರ್ ಮಾಡಬೇಕು. ಮೊದಲನೇದಾಗಿ ದಾಖಲೆಗಳಲ್ಲಿ, ಆಯಿತಾ, ಡಾಕ್ಯುಮೆಂಟ್ಸಲ್ಲಿ ಯಾವ ರೀತಿಯ ಹೆಸರಿರುತ್ತೆ ಅದು, ಮತ್ತು ಕರೆಯುವಂತಹ ಹೆಸರು. ಏನು ಡಾಕ್ಯುಮೆಂಟ್ಸಲ್ಲಿರುತ್ತೆ ಅದೇ ರೀತಿಯ ಹೆಸರನ್ನು ಮನೆಯಲ್ಲಿ ಕರೆಯಲ್ಲ. ಮನೆಯಲ್ಲಿ ಚಿಕ್ಕದಾಗಿ ಹೆಸರು ಕರೆಯಬಹುದು ಅಥವಾ ಬೇರೆ ಹೆಸರನ್ನು ಉಪಯೋಗಿಸಬಹುದು. ಯಾವ ಹೆಸರನ್ನು ಕರೆಯುತ್ತಾರೆ ಅದರ ಒಂದು ಪ್ರಭಾವ ಕೂಡ ನಿಮ್ಮ ಜೀವನದ ಮೇಲೆ ಇರುತ್ತೆ. ಅದೇ ರೀತಿ ಡಾಕ್ಯುಮೆಂಟ್ಸ್ ಮೇಲೆ ಏನಿರುತ್ತೆ ಆ ಒಂದು ಎಫೆಕ್ಟ್ ಕೂಡ ನಿಮ್ಮ ಜೀವನದ ಮೇಲೆ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಒಂದು ಹೆಸರನ್ನು ಕಳಿಸಿದ್ದೀರಾ, ಈ ಹೆಸರಿನ ಟೋಟಲ್ನಲ್ಲಿ ಡಾಕ್ಯುಮೆಂಟ್ಸಲ್ಲಿ ಇರುವಂತಹ ಹೆಸರಿನಿಂದ ಏನಾಗ್ತಾ ಇದೆ ಮತ್ತು ಮನೆಯಲ್ಲಿ ಕರೆಯುವಂತಹ ಹೆಸರಿನಿಂದ ಏನಾಗ್ತದೆ ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಹುಟ್ಟಿದ ದಿನಾಂಕನ ಲೆಕ್ಕ ಆಗ್ತಾ ಇಲ್ಲ. ಹೆಸರುಗಳೇನಿದೆ ಹೆಸರುಗಳ ಭವಿಷ್ಯ ಮಾತ್ರ ಕೊಡ್ತಾ ಹೋಗ್ತೀನಿ. ಏನಕ್ಕೆ ಅಂದರೆ ಮುಂದೆ ಯಾರಾದರೂ ಈ ಹೆಸರನ್ನು ಮಕ್ಕಳಿಗೆ ಇಡಬೇಕಾದರೆ ಈ ಒಂದು ವಿಡಿಯೋನ ನೋಡಿದ್ರೆ ಅವರಿಗೆ ಐಡಿಯಾ ಬರಲಿ. ಸೊ ಈಗಿಂದ ಮುಂದಕ್ಕೆ ಯಾವ ಹೆಸರಿತ್ತು, ಹೆಸರಿನಿಂದ ಏನು ಒಂದು ಲಾಭ ನಷ್ಟ ವ್ಯಕ್ತಿಗೆ ತಂದುಕೊಡುತ್ತೆ ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತೀನಿ. ಆರಾಮಾಗಿ ನೋಡಿ. ಮೇಲ್ಗಡೆ ನೇಮ್ ಟೋಟಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ಆ ಒಂದು ಮೊತ್ತ ಇದ್ದವರಿಗೆ ಆ ಒಂದು ಪ್ರಿಡಿಕ್ಷನ್ ಇರುತ್ತೆ. ಒಂದೇ ಹೆಸರು ಇರಬೇಕಂತಿಲ್ಲ. ಆ ಒಂದು ಮೊತ್ತ ಯಾರಿಗಿರುತ್ತೆ ಅವರಿಗೆ ಆ ಒಂದು ಭವಿಷ್ಯನ ಎಲ್ಲರೂ ಕೂಡ ಹೇಳಬಹುದು. ನೀವು ಕೂಡ ನಿಮ್ಮ ಹೆಸರಿನ ಟೋಟಲ್ನ ಲೆಕ್ಕ ಹಾಕ್ಕೊಂಡು ಭವಿಷ್ಯನ ಕಂಡುಹಿಡ್ಕೋಬಹುದು. ಈಗ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಹೆಸರಿನ ಮೊತ್ತ ನಿಮಗೆ ಒಳ್ಳೆಯ ಜ್ಞಾನ, ಹೆಸರು, ದುಡ್ಡು, ಹಣಕಾಸನ್ನು ಕೊಡುತ್ತದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆನ ತಂದುಕೊಡುತ್ತೆ. ನಿಮ್ಮ ಅಭ್ಯಾಸಗಳು ಜೋಪಾನವಾಗಿರಬೇಕು ಹಾಗೂ ಮದುವೆ ಮತ್ತು ಮಂಗಳ ಕಾರ್ಯಗಳ ವಿಷಯಗಳಲ್ಲಿ ದಯವಿಟ್ಟು ಎಲ್ಲ ಒಂದು ವಿಚಾರಗಳನ್ನು ಮಾಡಿ ಮುಂದುವರಿಯುವಂಥದ್ದು ಒಳ್ಳೆಯದು. ಸಂಬಂಧಗಳಲ್ಲಿ ಮಾತ್ರ ಸಮಸ್ಯೆನ ತಂದುಕೊಡುತ್ತೆ. ಅದು ಬಿಟ್ಟು ಬುದ್ಧಿವಂತಿಕೆ, ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರುಪೇರು ಕೊಡುತ್ತೆ. ಬುದ್ಧಿವಂತಿಕೆ, ಹಣಕಾಸಿಗೆ ಈ ಒಂದು ಮೊತ್ತ ಏನಿದೆ ಒಳ್ಳೆಯದು. ಆದರೆ ವೈವಾಹಿಕ ಜೀವನದಲ್ಲಿ ಮತ್ತು ಆರೋಗ್ಯದಲ್ಲಿ ಸಮಸ್ಯೆನ ತಂದುಕೊಡುವಂತಹ ಒಂದು ಮೊತ್ತ ಆಗಿದೆ. ಹಾಗಾಗಿ ಈ ಒಂದು ಟೋಟಲ್ನ ನೀವು ಉಪಯೋಗಿಸಬೇಕಾದ್ರೆ ನಿಮಗೆ ಸಮಸ್ಯೆಗಳು ಕಂಡು ಬಂದಲ್ಲಿ ಇದನ್ನು ಉಪಯೋಗಿಸಬಾರದು ಅಥವಾ ಇದರ ಬದಲಾವಣೆ ಅವಶ್ಯಕತೆ ಇರುತ್ತೆ. ಆದರೆ ಯಾವಾಗಲೂ ಕೂಡ ಮೊದಲನೇ ಹೆಸರನ್ನು ಈ ರೀತಿ ಒಂದು ಸಂಪೂರ್ಣ ಹೆಸರನ್ನು ಈ ರೀತಿ ಉಪಯೋಗಿಸುವಾಗ ಈ ಒಂದು ಮೊತ್ತನ ಅವಾಯ್ಡ್ ಮಾಡಿ. ಸೊ ಹೆಸರಿನ ಟೋಟಲ್ ಏನಿದೆ ತಪ್ಪು. ಸರ್ಕಾರ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗುವ ಸಂಭವಗಳು ಹೆಚ್ಚಿರುತ್ತವೆ. ಈ ಒಂದು ಮೊತ್ತ ಒಳ್ಳೆಯದಲ್ಲ. ಇದು ಎಲ್ಲಿ ಹೋದರೂ ಕೂಡ ನಿಮಗೆ ಸಮಸ್ಯೆಯನ್ನು ತಂದುಕೊಡುತ್ತೆ. ನೀವು ಬೇರೆಯವರಿಗೂ ಕೂಡ ಸಮಸ್ಯೆಗಳನ್ನ ತಂದುಕೊಡ್ತೀರ. ಹಾಗೂ ನಿಮ್ಮ ಅಪೋಸಿಟ್ ಸೆಕ್ಸ್ ಅಂತ ಹೇಳ್ತೀವಿ, ನೀವು ಹುಡುಗ ಆಗಿದ್ದರೆ ಹುಡುಗಿ, ಹುಡುಗಿ ಆಗಿದ್ದರೆ ಹುಡುಗ, ಇವರಿಂದ ನಿಮಗೆ ಜೀವನ ಪರ್ಯಂತ ಒಂದು ಸಮಸ್ಯೆಗಳು ಹೆಚ್ಚಿರುತ್ತವೆ. ಈ ಒಂದು ಹೆಸರೇನಿದೆ ಈ ಹೆಸರಿನ ಮೊತ್ತ ಚೆನ್ನಾಗಿಲ್ಲ. ಹಾಗೂ ಜೀವನ ಪರ್ಯಂತ ಇದು ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ತಂದು ಕೊಡ್ತಾ ಇರುತ್ತೆ. ಹಾಗಾಗಿ ಈ ಹೆಸರನ್ನು ಉಪಯೋಗಿಸಬೇಡಿ. ಅಥವಾ ಈ ಹೆಸರಿನ ಮೊತ್ತ ಏನಿದೆ 29, ಇದನ್ನು ನೀವು ಉಪಯೋಗಿಸಬಾರದು. 30 ಅಥವಾ 32ಕ್ಕೆ ಇದನ್ನು ಸರಿ ಮಾಡಿ. ಈ ಮೊತ್ತ ಒಳ್ಳೆಯದು. ಈ ಮೊತ್ತದಿಂದ ನಿಮಗೆ ನಿಮ್ಮ ಬಾಳ ಸಂಗಾತಿಗೆ ಅಥವಾ ನಿಮ್ಮ ಬಾಳ ಸಂಗಾತಿ ಒಂದು ಒಳ್ಳೆಯ ಹಣಕಾಸು, ಒಳ್ಳೆಯ ಬ್ಯಾಕ್ಗ್ರೌಂಡ್ ಇರುವಂತಹ ಒಂದು ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ದುಡ್ಡು ಕಾಸು ವಿಷಯದಲ್ಲಿ ಕೂಡ ಒಳ್ಳೆಯದು. ಹೆಸರನ್ನು ಕೂಡ ಒಳ್ಳೆಯದು ಕೊಡುವಂತಹ ಒಂದು ಹೆಸರಿದು. ಹಾಗಾಗಿ ಈ ಒಂದು ಹೆಸರೇನಿದೆ ಇದನ್ನು ಉಪಯೋಗಿಸುವಾಗ ನೀವು ಯಾವಾಗಲೂ ಬೇರೆಯವರ ಮಾತನ್ನು ಕೇಳೋಂಗಿಲ್ಲ. ನೀವು ಮುಂದೆ ನಿಂತು ಕೆಲಸ ಮಾಡಬೇಕು. ನೀವೇ ಎಲ್ಲ ಜವಾಬ್ದಾರಿಗಳನ್ನ ತಗೋಬೇಕು. ಬೇರೆಯವರ ಮಾತನ್ನು ಕೇಳಿದ್ರೆ ಬೇರೆಯವರ ಮಾತಿಂದ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ವ್ಯವಹಾರದಲ್ಲಿ ಮತ್ತು ದುಡ್ಡು, ಹಣಕಾಸು ಎಲ್ಲದರಲ್ಲೂ ಕೂಡ ಈ ಒಂದು ಹೆಸರಿನ ಮೊತ್ತ ಏನಿದೆ ಒಳ್ಳೆಯದು. ಸ್ವಲ್ಪ ಕೋಪ, ಸ್ವಾಭಿಮಾನ ಹಾಗೂ ಮಾನವೀಯತೆ ಕಡೆ ಒಲವು ಹೆಚ್ಚಿರುತ್ತದೆ. ಆದರೆ ಹೆಸರಿನ ಪ್ರಕಾರ ನೋಡೋಂಗಿತ್ತು ಅಂದರೆ ಈ ಒಂದು ಹೆಸರೇನಿದೆ ಈ ಹೆಸರಿನಲ್ಲಿ ಸಮಸ್ಯೆಗಳೇನು ಕಾಣ್ತಾ ಇಲ್ಲ. ಹಾಗಾಗಿ ಈ ಹೆಸರಿನಿಂದ ಇಷ್ಟು ಲಾಭ ಬರುತ್ತೆ. ನಿಮ್ಮ ಹೆಸರಿನಲ್ಲಿ SH ಎನ್ನುವ ಶಬ್ದದ ಉಪಯೋಗವಾಗುತ್ತಿದೆ. ಇದರಿಂದ ಸಾಂಸಾರಿಕ ಸಮಸ್ಯೆಗಳು ಹಾಗೂ ಅನಾವಶ್ಯಕವಾದ ಖರ್ಚುಗಳನ್ನು ಹೆಚ್ಚಿಸುತ್ತದೆ. ಸಂಖ್ಯಾಶಾಸ್ತ್ರದಲ್ಲಿ ಯಾವಾಗಲೂ ಕೂಡ ನಾವು ನೇಮ್ ಟೋಟಲ್ ಅಥವಾ ಹೆಸರಿನ ಮೊತ್ತ ಅಂತ ಏನು ಹೇಳ್ತೀವಿ ಇದನ್ನು ಸರಿಪಡಿಸುವ ಒಂದು ಕೆಲಸದ ಮೇಲೇ ಇರ್ತೀವಿ. ಇಲ್ಲಿ ಕೊಟ್ಟಿರುವಂತಹ ನಿಮ್ಮ ಹೆಸರಿನಲ್ಲಿ ಯಾವ ಮೊತ್ತ ಸರಿ ಇಲ್ಲ ಅದನ್ನು ಸರಿಪಡಿಸುವ ಒಂದು ಪ್ರಯತ್ನ ಮಾಡಿ ಮತ್ತು ನುರಿತ ನ್ಯೂಮರಾಲಜಿಸ್ಟ್ಗಳಿಂದ ನಿಮ್ಮ ಒಂದು ಹೆಸರನ್ನು ಕರೆಕ್ಷನ್ ಮಾಡಿಕೊಳ್ಳಿ. ಹಾಗೂ ದಾಖಲಾತಿಗಳಲ್ಲಿ, ಡಾಕ್ಯುಮೆಂಟ್ಸ್ಗಳಲ್ಲಿ ನೀವೇನು ಹೆಸರನ್ನು ಕೊಡ್ತೀರಾ ಅಲ್ಲಿ ದಯವಿಟ್ಟು ಈ ಒಂದು ತಪ್ಪುಗಳಿಲ್ಲದಿರೋ ರೀತಿಯಲ್ಲಿ ನೋಡಿಕೊಂಡು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿ. ನಿಮಗೇನಾದ್ರು ಅನುಮಾನಗಳಿತ್ತು ಅಂತಂದರೆ ನಿಮ್ಮ ಹೆಸರಿನ ಟೋಟಲ್ನ ಕೌಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟಲ್ಲಿ ವಿಡಿಯೋಸ್ಗಳು ಕೊಟ್ಟಿದ್ದೀನಿ. ಅಲ್ಲಿ ನಿಮ್ಮ ಹೆಸರಿನ ಟೋಟಲ್ ವಿಡಿಯೋ ಏನಿದೆ ಅದನ್ನು ನೋಡಿಬಿಟ್ಟು ಮ್ಯಾಚ್ ಮಾಡ್ಕೊಳ್ಳಿ. ಮಗುವಿನ ಹೆಸರಾಗಿತ್ತು ಅಥವಾ ಈಗ ತಾನೇ ಹೆಸರು ಬದಲಾವಣೆ ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ಮಾಹಿತಿಗಳನ್ನ ತಿಳ್ಕೊಂಡು ಹೆಸರನ್ನ ಇಟ್ಟರೆ ಒಳ್ಳೆಯದು. ಹೆಸರು ಬಲ ಅಂತ ಏನು ಹೇಳ್ತೀವಿ ಅದೇ ಬೇರೆ. ಈ ಒಂದು ಸಂಖ್ಯಾಶಾಸ್ತ್ರದ ಮುಖಾಂತರ ನೀವೇನು ಹೆಸರನ್ನು ಸರಿ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀರಾ ಇದೇ ಬೇರೆ.
ಹಾಗಾಗಿ ಹೆಸರು ಬದಲಾವಣೆ ಅಥವಾ ಹೆಸರನ್ನು ಫಿಕ್ಸ್ ಮಾಡಬೇಕಾದ್ರೆ ಇಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ಅದಾದಮೇಲೆ ನಿಮ್ಮ ಹೆಸರನ್ನು ಸರಿ ಮಾಡ್ಕೊಳ್ಳಿ. ಈ ರೀತಿ ಹೆಚ್ಚಿನ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ದು ಅಥವಾ ಏನಾದ್ರು ಅನುಮಾನಗಳಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ಅನುಮಾನನ ಕೇಳಬಹುದು. ಥ್ಯಾಂಕ್ ಯು.